ಸಂಧಿವಾತ ಸಮಸ್ಯೆ ಉಂಟಾಗೋದಕ್ಕೆ ಮೇನ್ ರೀಸನ್ಸ್ ಅಂತ ಹೇಳೋದಾದ್ರೆ ಮೇನ್ ರೀಸನ್ಸ್ ಬಂದಾಗ ಅದೇ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಬಂದಾಗ ಒಂದು ವಿಯರ್ ಆ್ಯಂಡ್ ಟಿಯರ್ ಅಂದರೆ ಏಜ್ ಒಂದು ಫ್ಯಾಕ್ಟರ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆಸ್ಟಿಯೋ ಆರ್ಥ್ರೈಟಿಸ್ ಬರಲ್ಲ. ಏಜ್ ಒಂದು 55 ಮೇಲೆ ಬಂದಾಗ ಅವರಲ್ಲಿ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಸಮಸ್ಯೆಗಳನ್ನು ಜಾಸ್ತಿಯಾಗಿ ಕಂಡುಬರ್ಬೋದು. ಆಮೇಲೆ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಬಂದಾಗ ಅದು ನಮಗೆ ಒಂದು ಮಿಡಲ್ ಏಜ್ ಅಂತ ಹೇಳ್ಬೋದು. ಒಂದು 35-40 ಏಜಿಂದ ನಾವು ಇವೆಂಚುಲಿ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ಸ್ಗಳನ್ನ ನಾವು ಕಂಡುಬರ್ಬೋದು. ಯಾಕೆ ಅಂದರೆ ಇದಕ್ಕೆ ಎಲ್ಲ ಬಂದು ಒಂದು ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರಬೇಕು. ಫ್ಯಾಮಿಲಿ ಹಿಸ್ಟ್ರಿ ಬಂದಾಗ ಇವಾಗ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ಅಪ್ಪ ಅಮ್ಮ ಅಥವಾ ನಮ್ಮ ತಾತ ಅವರು ಪಾಟಿಯವರು ಹಾಗೆಲ್ಲ ಇದ್ದಾಗ ಅವರಲ್ಲಿ ಎಲ್ಲ ಈ ಥರ ಆರ್ಥ್ರೈಟಿಸ್ ಪ್ರಾಬ್ಲಮ್ ಆಸ್ಟಿಯೋ ಆರ್ಥ್ರೈಟಿಸ್ ಇದ್ದರೆ ನೆಕ್ಸ್ಟ್ ಜನರೇಷನ್ ಬಂದಾಗ ಅವರಲ್ಲಿ ಈ ರೀತಿ ಇರುವ ಕಾಯಿಲೆಗಳು ಬರಲಿಕ್ಕೆ ಹೆಚ್ಚಾಗಿ ಚಾನ್ಸಸ್ ಇದು ಬರುತ್ತೆ. ಹೌದು. ಸೊ ಸಾಕಷ್ಟು ಜನಕ್ಕೆ ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಸಿಂಪ್ಟಮ್ಸ್ಗಳು ಯಾವ ರೀತಿ ಇರುತ್ತೆ, ಇಂಥ ಲಕ್ಷಣಗಳು ಇದ್ದಾಗ ಇದು ಸಂಧಿವಾತ ಅಂತ ಅವರು ಕಂಡುಹಿಡಿಯೋದೇ ಹೇಗೆ? ಸಿಂಪ್ಟಮ್ಸ್ ಬಂದಾಗ ಅದೇ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲೆಲ್ಲ ಬಂದಾಗ ಹೆಂಗಾಗುತ್ತೆ ಅಂದರೆ ಜಾಸ್ತಿಯಾಗಿ ನೋವು ಬರುತ್ತೆ. ನೋವು ಅಂದರೆ ನಮಗೆ ಬೆಳಿಗ್ಗೆ ಎದ್ದುವಾಗ ಮಾರ್ನಿಂಗ್ ಸ್ಟಿಫ್ನೆಸ್ ಆಗುವಾಗಲಿ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮದು ಜಾಯಿಂಟ್ ಎಲ್ಲ ಒಂದ್ಸಲ ತುಂಬ ಗಟ್ಟಿಯಾಗಿರುತ್ತೆ. ನಾವು ಸಡನ್ನಾಗಿ ಮೂಮೆಂಟ್ ಮಾಡುವಾಗ ತುಂಬ ಸಖತ್ತಾಗಿ ಪೇಯ್ನ್ ಬರೋ ಅಂತ ಒಂದು, ಮತ್ತು ಇನ್ನೊಂದು ಸ್ವೆಲ್ಲಿಂಗ್ ಬರೋದು, ಊತ ಬರೋದಂತ ಒಂದು ಹೇಳ್ಬೋದು. ಆಮೇಲೆ ಕೆಲವರಲ್ಲಿ ಏನಾಗುತ್ತೆ ಅಂದರೆ ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಫ್ಲೂಯಿಡಲ್ಲಿ ಕಡಿಮೆ ಆಗ್ತಾ ಅಂದರೆ ಬೋನ್ ಬಂದು ತುಂಬ ಫ್ರಿಕ್ಷನ್ ಆಗ್ತಾ ಬೋನ್ ಡೆನ್ಸಿಟಿ ಬಂದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಅವರಲ್ಲಿ ಈಸಿಯಾಗಿ ನಾವು ಏನು ಹೇಳೋದು ಎಲ್ಲ ಆರ್ಥ್ರೈಟಿಸ್ ಕಾಮನ್ ಆಗಿ ತಗೊಂಡ್ರೆ ಎಲ್ಲದರಲ್ಲಿನೂ ಜಾಸ್ತಿ ನೋವಾಗಿರೋದಂತ. ಬಟ್ ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಹೆಂಗೆ ಅಂದರೆ ಸ್ವೆಲ್ಲಿಂಗಲ್ಲಿ ಒಂದು ಬೆಡ್ಶೀಟ್ ಕೂಡ ನಾವು ಟಚ್ ಮಾಡುವಾಗ ಅಷ್ಟು ಜಾಸ್ತಿಯಾಗಿ ಇರಿಟೇಷನ್ ಅಥವಾ ಪೇಯ್ನ್ ಬರೋ ಅಂಥ ಒಂದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಕಂಡುಬರುತ್ತೆ. ಆಮೇಲೆ ಜಾಯಿಂಟಲ್ಲಿ ನಾವು ಟಚ್ ಮಾಡುವಾಗ ಒಂಥರ ತುಂಬ ಬಿಸಿ ಅನಿಸುತ್ತೆ, ಕೈಗೆಲ್ಲ ತುಂಬ ಹಾಟ್ ಆಗುವಂಥ ಒಂದು ಸೆನ್ಸೇಷನ್ ಕೂಡ ಆಗುತ್ತೆ. ಈವನ್ ಪೇಷಂಟ್ಗೆ ಕೂಡ ನಮ್ಮ ಬಾಡಿಯಲ್ಲಿ ಏನೋ ಸುಡು ಅಯರ್ನ್ ಬಾಕ್ಸ್ ಥರ ಹಾಗೆ ಗಾಯ ಆಗೋ ಥರ ಅಷ್ಟೊಂದು ಇಂಟೆನ್ಸಿಫೈ ಆಗಿರೋ ಪೇಯ್ನ ನಾವು ರುಮ್ಯಾಟಾಯ್ಡ್ ಆರ್ಥ್ರೈಟಿಸಲ್ಲಿ ಕಂಡುಬರ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.